ಸರಿಯಾಗಿದೆ ಮೂವಿ ಸರಿಯಾಗಿದೆ ಮೂವಿ ಸರಿಯಾಗಿದೆ ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ, ಸರಿಯಾಗಿದೆ ಮೂವಿ ಸೂಪರ್ ಆಗಿದೆ ಸರ್. ಏನು ಇಷ್ಟ ಆಯ್ತು ಸರ್? ಪ್ರತಿಯೊಂದು ಸೀನು ಚಿಂದಿ ಒಳ್ಳೊಳ್ಳೆ ಲೊಕೇಶನ್. ಮೇಡಮ್ ಹೇಗೆ ಮಾಡಿದ್ದಾರೆ ಸರ್? ಸೂಪರ್. ಚಿಕ್ಕ ಹುಡುಗ ಒಂದು ಕ್ಯಾರೆಕ್ಟರ್ ಇದೆ, ಅದಂತೂ ಹೆವಿ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಏನು ಇಷ್ಟ ಆಯ್ತು ಸರ್? ಮೇಡಮ್ ಹೇಗೆ ಮಾಡಿದ್ದಾರೆ ಸರ್? ತುಂಬ ಚೆನ್ನಾಗಿತ್ತು ಸರ್ ಫಿಲಮು. ಪ್ರವೀಣ್ ಆ್ಯಕ್ಟಿಂಗ್ ಅಂತೂ ಇನ್ನೂ ಸೂಪರು, ಹೀರೋಯಿನ್ ಆ್ಯಕ್ಟಿಂಗು ಸೂಪರು. ಪಾರ್ಟುಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಏನು ಇಷ್ಟ ಆಯಿತು ಸರ್? ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ ಸರ್. ಓಕೆ, ಕತೆ ಕಥೆನೂ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ನವೀನ್ ಅವರು ಸೂಪರ್ ಆಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸರಿಯಾಗಿದೆ ಫಿಲಮ್. ಚೆನ್ನಾಗಿದೆ ಸರ್, ಏನು ಇಷ್ಟ ಆಯಿತು? ಹೊಸ ಥರ ಹೊಸ ಕಥೆ ಚೆನ್ನಾಗಿದೆ ಫಿಲಮ್. ಏನು ನೀವು ನೋಡ್ಬೋದು ಆರಾಮಾಗಿ, ನೀವು ರಿವ್ಯೂ ಭಯ ಏನು ಆಗಲ್ಲ. ನಿಮ್ಗೆ ಇಷ್ಟ ಆಗಿದೆ ಏನಾದ್ರಲ್ಲಿ? ಆ ಹುಡುಗ ಪಾರ್ಟ್ ಇಷ್ಟ ಆಯ್ತು ನನಗೆ. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ ಅಣ್ಣ. ಆರ್ ಮೂವಿ ಇದು ಓಕೆ, ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸರ್? ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್ ಎಷ್ಟು? ಫಸ್ಟ್ ಕ್ಲಾಸ್ ಆಗಿದೆ, ಅದರಲ್ಲಿ ಏನು ಹೇಳೋಕ್ಕಾಗಲ್ಲ, ಚೆನ್ನಾಗಿದೆ. ಕಂಪ್ಲೀಟ್ ಪಿಕ್ಚರೇ ಇಷ್ಟ ಆಯಿತು. ಬಟ್ 18-20 ಮಿನಿಟ್ಸ್ ಏನಿದೆ ಸೂಪರ್. ಸ್ಟೋರಿ ಮೂವಿ ತುಂಬ ಚೆನ್ನಾಗಿದೆ ಸರ್. ಎಲ್ಲದು ಮೇಕಪ್ ಮಾಡಿದ್ದು ತುಂಬ ಸೂಪರಾಗಿ ಮಾಡಿದ್ದಾರೆ. ಹೆಣ್ಮಗುನ ಗಂಡು ಮಗುನ ಹೆಣ್ಮಗು ರೀತಿ ಇದು ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಯ ಆಯ್ತಾ? ಹಾಂ, ಭಯ ಇದೆ, ಹಾರರ್ ಟೈಪ್ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಎಲ್ಲ ಬಂದು ನೋಡೋಂಥ ಹಾಂ, ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡೋಂಥದ್ದು. ಒಳ್ಳೆ ಮೆಸೇಜ್ ಇದೆ ಏನಾದರೂ ನಿಮ್ಮ ಪ್ರಕಾರ? ತುಂಬ ಮೆಸೇಜ್ ಇದೆ. ಅದು ಹೆಲ್ತ್ ಬಗ್ಗೆ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಅಂಥವ್ರು ಸಹಿತ ಬಂದು ನೋಡಿ ಒಂದು ಅದನ್ನು ಯಾವ ರೀತಿ ಅದನ್ನು ನಾವು ಪರಿಹಾರನ ಮಾಡ್ಬೋದು. ಒಳ್ಳೆ ಹೊರರ್ ಮೂವಿ. ಕನ್ನಡದಲ್ಲಿ ಬರೀ ಆ್ಯಕ್ಷನ್ ಸಿನಿಮಾಸ್ ಕಡೆ ನೋಡ್ತಾ ಇದ್ವಿ. ಖಂಡಿತ ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ, ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಚಿಕ್ಕ ಹುಡುಗ ಚೆನ್ನಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್ ನಾನಿನ ಬಿಡಲ್ಲ. ಸರ್, ಕಾನ್ಸೆಪ್ಟ್ ಬಗ್ಗೆ ಏನು ಹೇಳ್ತೀವಿ? ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್. ನಾವು ನಾನಿನ ಬಿಡಲ್ಲ ನಾವು ಹಳೆ ಸಿನಿಮಾ ನೋಡಿದ್ವಿ, ಅನಂತ್ ನಾಗ್ ಸರ್ದು ಮತ್ತು ಲಕ್ಷ್ಮೀ ಮೇಡಮ್ದು. ಮತ್ತೆ ಎಲ್ಲ ಮರ್ತೋಗ್ಬಿಟ್ಟಿದ್ವಿ ಆ ಸಿನಿಮಾನ. ಮತ್ತು ಈ ಸಿನಿಮಾ ನೋಡಿದ್ರೆ ಮತ್ತೆ ಅದೆಲ್ಲ ನೆನಪಾಗುತ್ತೆ. ಚೆನ್ನಾಗಿದೆ, ಆಲ್ ದಿ ಬೆಸ್ಟ್ ಸಿನಿಮಾ. ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ಸಿನಿಮಾದಲ್ಲಿ ಎಲ್ಲ ಪಾರ್ಟ್ ಇಷ್ಟ ಆಯಿತು, ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ. BGM ಇಷ್ಟ, ತುಂಬ ಇಷ್ಟ ಆಯಿತು. ಆ ಹುಡುಗನ ಪಾತ್ರ ಮಾಡೋದ್ರ ಬಗ್ಗೆ ಏನು ಹೇಳ್ತೀವಿ? ಅವ್ರು ಚೆನ್ನಾಗಿ ತುಂಬ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಕಾನ್ಸೆಪ್ಟ್ ಇಷ್ಟ ಆಯ್ತು? ತುಂಬ ಚೆನ್ನಾಗಿದೆ ಸಿನಿಮಾ ಚೆನ್ನಾಗೈತೆ ಸರ್. ಏನು ಇಷ್ಟ ಆಯ್ತಾ? ದೆವ್ವ ಇಷ್ಟ ಆಯಿತು. ದೆವ್ವ ಇಷ್ಟ ಆಯ್ತಾ? ದೆವ್ವನ್ನೇ ಲವ್ ಮಾಡ್ತೀಯಾ? ಗಳು ಹೊಸ ಒಂದು ಕಥೆ ಇಟ್ಕೊಂಡು, ಹೊಸ ಟೆಕ್ನಿಷಿಯನ್ ಇಟ್ಕೊಂಡು, ಹೊಸ ಡೈರೆಕ್ಟ್ರು ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಮೆಸೇಜು ಇದೆ ಫಿಲಮಲ್ಲಿ. ಎಲ್ಲರೂ ಬಂದು ಈ ಕನ್ನಡ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದಷ್ಟು ಕನ್ನಡಿಗರೆಲ್ಲರೂ ಸೇರಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ಕನ್ನಡಿಗಕ್ಕೆ ಸಪೋರ್ಟ್ ಮಾಡಿ. ಇಷ್ಟ ಆಯ್ತು? ಏನು ಇಷ್ಟ ಆಯಿತು ಮೇಡಮ್? ನಾನಿಲ್ಲ ಬಿಡಲಾರೆ ಥರನೇ ಇದೆ. ಮೂವಿ ತುಂಬ ಚೆನ್ನಾಗಿದೆ, ಕತೆ ತುಂಬ ಚೆನ್ನಾಗಿದೆ, ಸೂಪರ್. ಆರ್ಟಿಸ್ಟ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸರ್, ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಸೂಪರ್. ಹೀರೋಯಿನ್ ಓರಿಯೆಂಟೆಡ್ ಮೂವಿ ತುಂಬ ಚೆನ್ನಾಗಿದೆ. ಮತ್ತು ವಿಲನ್ ಹುಡುಗನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂಥರ ಹೊಸ ಥರ ಪ್ರಯತ್ನ. ಕತೆ ತುಂಬ ಚೆನ್ನಾಗಿದೆ. ಮೂವಿ ಎಲ್ಲರೂ ಬಂದು ಮನೆ ಬಂದು ನೋಡ್ಬೋದು. ಒಳ್ಳೆ ಸಿನಿಮಾ, ಕಂಟೆಂಟ್ ಚೆನ್ನಾಗಿದೆ. ಓಕೆ ಮೇಡಮ್. ಹಾರರ್ ಮೂವಿ ಅಲ್ವಾ, ತುಂಬ ಸಸ್ಪೆನ್ಸ್ ಆಗಿತ್ತು. ಮತ್ತು ನನ್ನ ಹಸ್ಬೆಂಡ್ ಕೂಡ ಮಧ್ಯದಲ್ಲೆಲ್ಲ ಅವ್ರು ಕಾಮಿಡಿ ಇದ್ದಿದ್ದರಿಂದ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಹೌದಾ? ಇಷ್ಟ ಆಯ್ತಾ? ಇಷ್ಟ ಆಯಿತು. ಎಲ್ಲೂ ಬೋರ್ ಅನ್ಸಲ್ಲ ನಿಮಗೆ. ಎಲ್ಲ ಜನರನ್ನ ಹಿಡಿದಿಟ್ಕೊಂಡಿರ್ತಾರೆ, ನೆಕ್ಸ್ಟ್ ಸೀನ್ ಏನು ಯಾವ ಥರ ಅಂತ. ಚೆನ್ನಾಗಿದೆ. ಇತ್ತೀಚೆಗೆ ಈ ಥರದೊಂದು ಚಿತ್ರಗಳು ಬಂದಿರೋದು ಕಮ್ಮಿ. ಹಾರರ್ ಅಂತ ಅಲ್ವಾ? ಹೌದು. ಬಟ್ ಯೂಶಲಿ ಎಲ್ರಿಗೂ ಹಾರರ್ ಸ್ವಲ್ಪ ಇಷ್ಟ ಇರುತ್ತೆ, ಸಸ್ಪೆನ್ಸ್ ಈ ಥರ ಎಲ್ಲ ಮೂವಿ. ಮತ್ತು ಎಸ್ಪೆಷಲಿ ಕೊನೆಯಲ್ಲಿ ರಾಯರನ್ನ ತೋರಿಸಿರೋದಂತೂ ಇನ್ನೂ ತುಂಬ ಚೆನ್ನಾಗಿದೆ. ನಮಗದು ಇನ್ನೂ ಜಾಸ್ತಿ ಇಷ್ಟ ಆಯಿತು. ಥಿಯೇಟ್ರ್ ಫ್ಯಾಮಿಲಿ ಸಮೇತ ಬಂದು ನೋಡಿ. ಹೊಸ ಟೀಮ್ ಅಲ್ವಾ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.